ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಚಿನ್ನಿ ವಾಪಸ್ ಮೈಸೂರಿಗೆ ಹೋಗ್ತಾ ಇದ್ದಾಳೆ. ಹಾಗೆಯೇ ಇವತ್ತು ನಮ್ಮನೆಯವ್ರ ಕಸಿನ್ ಮಗಳದ್ದು ಬಳೆ ಶಾಸ್ತ್ರ ಕೂಡ ಇದೆ, ಅಲ್ಲಿಗೂ ಕೂಡ ಹೋಗಬೇಕು. ಹಾಗಾಗಿನೇ ನಾನು ಬೆಳಗ್ಗೆನೇ ಎದ್ದಿದ್ದೀನಿ. ತಿಂಡಿ ಇವತ್ತು ಪಡ್ಡು ಮಾಡ್ತಾಯಿದ್ದೀನಿ. ಚಿನ್ನಿ ನನಗೆ ಇಡ್ಲಿ ಎಲ್ಲ ಏನೂ ಬೇಡ, ತುಂಬ ಸೆಕೆ ಇರುತ್ತಲ್ವ, ಊಟ ತಿಂಡಿ ಮಾಡೋಕ್ಕೆ ಅಷ್ಟು ಸೇರಲ್ಲ ಟ್ರೈನಲ್ಲೂ ಅಂತ ಹೇಳಿದ್ಲು. ನಂಗೆ ಪಲಾವೇ ಮಾಡಿಕೊಡು ಅಂತ ಹೇಳಿದ್ಲು. ಪಲಾವಿಗೆ ರಾತ್ರಿ ಎಲ್ಲ ಅವಳೇ ತರಕಾರಿ ಎಲ್ಲ ಹೆಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ಲು. ಅವಳು ನೆನೆನೇ ಹೋಗ್ತೀನಿ ಅಂತಲೂ ಅಂದಿದ್ಲು. ಒಂಥರ ಪ್ಲ್ಯಾನ್ ಇರಲಿಲ್ಲ, ಅವಳಿಗೂ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಆದರೆ ಕಾಲೇಜಲ್ಲಿ ಎಕ್ಸಾಮ್ ಕೂಡ ಇತ್ತು ಮತ್ತು ಬೇರೆ ಏನೋ ಒಂದು ಕೂಡ ಇತ್ತು. ಹಾಗಾಗಿ ಅವಳು ಹೋಗಲೇಬೇಕಾಯಿತು. ಕಾಲೇಜಿಂದ ಲೆಕ್ಚರೇ ಫೋನ್ ಮಾಡಿದ್ರು ಬಾ ಅಂತ ಹೇಳಿ. ಹಾಗಾಗಿ ಅವಳು ಕೂಡ ಹೊರಟ್ಲು. ನಾನು ಪಲಾವಿಗೆಲ್ಲ ಈಗ ರಾತ್ರಿಯೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕೋ ಗೊತ್ತಿಲ್ಲ, ನನಗೆ ನಿನ್ನೆ ಏನೂ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಹಾಗಾಗಿ ನಾನೇನು ಪಲಾವಿಗೆ ತರಕಾರಿ ಒಂದು ಹೆಚ್ಚಿಕೊಟ್ಲು ಅಷ್ಟೇ. ಈಗ ನಾನು ಪಲಾವಿಗೆ ಗೋಡಂಬಿ ಎಲ್ಲ ನೆನೆಸಿ ಇಡಬೇಕಾಗಿತ್ತು. ಅವತ್ತೊಂದಿನ ಮಾಡಿದ್ದೆ, ಅದು ಚೆನ್ನಾಗಾಗಿತ್ತು, ಅದನ್ನೇ ಮಾಡಿಕೊಡು ಅಂತ ಹೇಳಿದ್ಲು. ರುಬ್ಬೋದಕ್ಕೆ ಸ್ವಲ್ಪ ಚಕ್ಕೆ, ಒಂದು ಚೂರೇ ಲವಂಗ, ಆಮೇಲೆ ಒಂದು 4ರಿಂದ 5 ಗೋಡಂಬಿ, ಚೂರು ಸೋಂಪಿನ ಕಾಳು, ಪುದೀನ, ಕೊತ್ತಂಬರಿ, ಹಸಿಮೆಣಸು, ಹಾಗೆ ಕಾಯಿ ತುರಿ ತುಂಬ ಹಾಕಬಾರ್ದು, ಒಂದು 2 ಸ್ಪೂನಷ್ಟು ಹಾಕಬೇಕು. ಅದನ್ನು ಸ್ವಲ್ಪ ಮೊಸರು ಹಾಕಿ ಅದನ್ನು ನುಣ್ಣಗೆ ನಾನು ರುಬ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ರುಬ್ಬೋದಕ್ಕೆ ಒಂದು ಟೊಮೆಟೊ, ಒಂದು ಈರುಳ್ಳಿ ಕೂಡ ಹಾಕಿದ್ದೀನಿ. ಈ ಪಲಾವ್ ತುಂಬ ಚೆನ್ನಾಗಾಗುತ್ತೆ. ಒಂಥರ ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ. ಗೋಡಂಬಿ ಎಲ್ಲ ರುಬ್ಬಕ್ಕೆ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಅವತ್ತು ಮಾಡಿದ್ದು ಚೆನ್ನಾಗಿತ್ತಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿಕೊಡು ಅಂತ ಹೇಳಿದ್ಲು. ಆದರೆ ಜಾಸ್ತಿ ಮಾಡಿದ್ರೆ ಅದು ಈ ಬೇಸಿಗೆ ಟೈಮಲ್ಲಿ ಉಳಿಯುತ್ತಾ ಇಲ್ವೋ ಗೊತ್ತಿಲ್ಲ. ಆದ್ರೂ ನಾನು 1 ಲೋಟದಷ್ಟು ಮಾಡಿದೆ. ಫಸ್ಟು ತರಕಾರಿಗಳನ್ನೆಲ್ಲ ಈ ಥರ ನಾನು ಎಣ್ಣೆಲಿ ಹುರ್ಕೊತೀನಿ. ಫಸ್ಟು ನಾನು ಇದನ್ನು ಹಸಿ ಈರುಳ್ಳಿನ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡಿದೆ. ಆನಂತರ ತರಕಾರಿಗಳನ್ನ ಹಾಕಿದೆ. ಆಮೇಲೆ ರುಬ್ಬಿರೋ ಮಿಶ್ರಣನ ಹಾಕಿ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರಿದು ಆನಂತರ ನಾನು ಅದಕ್ಕೆ ಅಕ್ಕಿನ ಸೇರಿಸಿದೆ. ಪಡ್ಡಿನ ಹಿಟ್ಟು, ನಾನು ದೋಸೆ ಹಿಟ್ಟು ಪಡ್ಡಿನ ಹಿಟ್ಟು ಎರಡೂ ಒಂದೇ. ಅಂದರೆ ಪಡ್ಡಿಗೆ ಸ್ವಲ್ಪ ಅನ್ನ ಜಾಸ್ತಿ ಹಾಕ್ತೀನಿ ಅಷ್ಟೇ. ತುಂಬ ಹುಳಿ ಬಂದು ಉಕ್ಕು ಬಿಡುತ್ತೆ ಅಂತ ನಾನೇನು ಮಾಡಿದ್ದೆ ಅಂದರೆ ಲೇಟಾಗಿ ರುಬ್ಬಿದ್ದೆ. ಆದ್ರೂ ಅದು ಒಳ್ಳೆ ಹುಳಿ ಬಂದುಬಿಟ್ಟಿತ್ತು, ಉಕ್ಕಿತ್ತು ಕೆಳಗೆ. ಅದನ್ನು ಕ್ಲೀನ್ ಮಾಡೋದೇ ನಂಗೊಂದು ಅರ್ಧ ಗಂಟೆ ಆಯಿತು. ಅದೆಲ್ಲ ಕ್ಲೀನ್ ಮಾಡಿದೆ. ಚಿನ್ನಿ ತಿಂಡಿ ಪಡ್ಡೇನು ಮಾಡೋದು ಬೇಡ ಅಂತ ಅಂದ್ಲು. ಆದರೂ ನನಗೆ ಅವಳು ಹಾಗೆ ಇದು ಒಂದನ್ನೇ ತಿನ್ನಿಸಿ ಕಳ್ಸೋಕ್ಕೆ ನನಗಿಷ್ಟ ಆಗಲಿಲ್ಲ. ಹಾಗಾಗಿ ಅವಳಿಗೆ ಪಡ್ಡಿಗೆ ಸ್ವಲ್ಪ ನಮ್ಮನೆಯವ್ರಿಗೆ ಈರುಳ್ಳಿ ಹೆಚ್ಚಿಕೊಡಿ ಅಂದೆ. ಅವರೊಂಚೂರು ಈರುಳ್ಳಿನ ಹೆಚ್ಚಿ ಕೊಟ್ಟರು. ಅವಳಿಗೆ ಪಡ್ಡಿನ ಹಿಟ್ಟನ್ನು ಕೂಡ ರೆಡಿ ಮಾಡಿದೆ, ಅಂದರೆ ಇಲ್ಲಿ ತಿನ್ಕೊಂಡು ಹೋಗಲಿ ಅಂತ ಹೇಳಿ. ಪಲಾವ್ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿದ್ಲು. ರಾತ್ರಿ ತನಕ ಇತ್ತಂತೆ. ಒಂದು ಸ್ವಲ್ಪ ಪನ್ನೀರ್ ಇಟ್ಕೊಂಡಿದ್ದೆ ನೆನ್ನೆದು, ಅದನ್ನು ಕೂಡ ಅದಕ್ಕೆ ಹಾಕಿದೆ. ನಮ್ಮನೆಯವ್ರಿಗೆ ಅವಳಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವಳಿಗೆ ಮಾವಿನ ಹಣ್ಣಿನ ಸಾರು ಬೇಕು ಅಂತ ಹೇಳಿದ್ಲು. ತುಂಬ ಚೆನ್ನಾಗಾಗಿತ್ತಲ್ವ, ಹಾಗಾಗಿ ನಿನ್ನೆ ರಾತ್ರಿ ಮಾವಿನ ಹಣ್ಣಿನ ಸಾರನ್ನು ಕೂಡ ಮಾಡಿ ಚೆನ್ನಾಗಿ ಕುದಿಸಿ ಇಟ್ಟಿದ್ದೆ. ಅಂದರೆ ಮತ್ತು ಅವಳಿಗೆ ಅಲ್ಲಿ ಕುದಿಸೋಕ್ಕಾಗಲ್ಲ ಅಂತ ಹೇಳಿ, ಆದರೆ ಅದೇನು ಉಳಿಲೇ ಇಲ್ಲ ಅಂತೆ. ಹೋಗ್ತಿದ್ದಂಗೆ ಒಂದು 2 ದಿನದಲ್ಲೇ ಎಲ್ಲ ಖಾಲಿ ಆಯಿತು ಅಂತ ಹೇಳಿದ್ಲು. ಸ್ವಲ್ಪ ಜಾಸ್ತಿ ಕುದಿಸಿ ತಿಕ್ಕಾಗಿ ಮಾಡಿದ್ರೆ ಅದು ಇರುತ್ತೆ, ಒಂದು 2-3 ದಿನ ಕುದಿಸ್ದೇ ಇದ್ರೂ. ಹಂಗೆ ಮಾಡಿದ್ದೆ. ಅವಳಿಗೆ ಅದು ಖಾಲಿ ಆಯ್ತಂತೆ. ಹಾಗೆ ಇನ್ನೂ ಟೈಮ್ ಇತ್ತಲ್ವ, ಹಾಗಾಗಿ ಟೀ ಕುಡಿಯೋಣ ಅಂತ ಇದು ನಮ್ಮನೆಯವ್ರಿಗೆ ಟೀ ಮಾಡ್ತಾ ಇದ್ದೀನಿ. ನಾನು ಆಮೇಲೆ ಟೀ ಕುಡಿದೆ. ಅವಳಿಗೆ ಪಡ್ಡೆಗೂ ಕೂಡ ಅವಳಿನೂ ಎದ್ದು ಜಸ್ಟ್ ಬಂದಿದ್ಲು ಅಷ್ಟೇ. ನಾನೇನು ಅವಳಿಗೆ ಕೇಳಿಲ್ಲ ತಿಂತೀಯ ತಿಂಡಿನ ಅಂತ. ಅವಳು ಮುಖ ತೊಳೆದು ಬರೋಷ್ಟೊತ್ತಿಗೆ ರೆಡಿಯಾಗಿ ನಾನು ಪಡ್ಡನ್ನು ಕೂಡ ಹೊಯ್ತಾ ಇದ್ದೆ. ಅವಳಿಗೆ ಹೆಂಗಂದರೆ ಪಡ್ಡು ಸಣ್ಣ ಹೊಯ್ಬೇಕು ಮತ್ತು ತುಂಬ ಗರಿಯಾಗಿ ಇರಬೇಕಾಗುತ್ತೆ. ಹಾಗಾಗಿ ನಾನು ಅವಳು ಬರೋದ್ರೊಳಗೆ ಪಡ್ಡು ಹೊಯ್ಯೋಣ ಅಂತ ಪಡ್ಡನ್ನು ಕೂಡ ಈಗ ಹೊಯ್ತಾ ಇದ್ದೀನಿ.
ನಂದು ತಗೊಂಡ್ಯಾ ನನ್ನ ಕೈ ಇಟ್ಟು ಹಾಗೆ ಚಿನ್ನಿ ಕೂಡ ಹೋದ್ಲು. ಟ್ರೈನು ಬೇಗ ಬರುತ್ತೆ, ಈಗ ಬೆಂಗಳೂರು ಟ್ರೈನ್ ಬರುತ್ತೆ ಅಲ್ವಾ, ಹಾಗಾಗಿ ಅಲ್ಲಿ ಗೇಟ್ ಹಾಕ್ಬಿಡ್ತಾರೆ ಅಂತ ಸ್ವಲ್ಪ ಬೇಗನೆ ಹೋದರು. ಆದರೆ ತುಂಬ ಟೈಮ್ ಅಲ್ಲಿ ಕಾದ್ರಂತೆ. ಇವತ್ತು ಸ್ವಲ್ಪ ಡಿಲೇ ಅಂತ ತೋರಿಸ್ತಾ ಇತ್ತಂತೆ. ಮಾವಿನಕಾಯಿ ತುರಿದು ಕೊಟ್ಟಿದ್ರು ನಮ್ಮ ಮನೆಯವರು. ಮಾವಿನಕಾಯಿ ಚಟ್ನಿ ಅವತ್ತು ಮಾಡಿದ್ದೆಲ್ಲ ಅದು ಖಾಲಿಯಾಗಿತ್ತು, ಹಾಗಾಗಿ ಅದನ್ನು ಕೂಡ ಇವತ್ತು ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆನೇ ಎದ್ದಿರೋದ್ರಿಂದ ಬೇಗನೂ ಕೆಲಸನೂ ಆಗಿತ್ತು. ನಾನು ಮತ್ತು ಇವತ್ತು ಬಳೆ ಶಾಸ್ತ್ರಕ್ಕೂ ಕೂಡ ಬೇಗ ಹೋಗಬೇಕಲ್ವ, ಹಾಗಾಗಿ ಕೆಲಸನೂ ಕೂಡ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಅದನ್ನು ಕೂಡ ಮಾಡ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಮಾವಿನಕಾಯಿನ ತುರಿದು ಒಂಚೂರು ಮೆಂತೆ, ಆಮೇಲೆ ಹಸಿಮೆಣಸು, ಬೆಳ್ಳುಳ್ಳಿ, ಕರಿಬೇವು ಜಾಸ್ತಿ ಹಾಕಿ ಅದನ್ನು ರುಬ್ಬಿದ್ದೀನಿ, ಉಪ್ಪು ಹಾಕಿ. ಆನಂತರ ಸ್ವಲ್ಪ ಒಗ್ಗರಣೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ತೀನಿ ಗಟ್ಟಿ ಆಗೋ ತನಕ. ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ನಿಮಗೆ 15-20 ದಿನ ಬರುತ್ತೆ. ಹೊರಗಡೆ ಇಟ್ಟರೆ ಒಂದು ವಾರ ಆರಾಮಾಗಿ ಇರುತ್ತೆ. ಅದು ರೊಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ. ರೊಟ್ಟಿ ಮತ್ತು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಕಟ್ಟೆ ಎಲ್ಲ ಒರೆಸ್ಕೊಂಡೆ, ಚಟ್ನಿನೂ ಬೇಯ್ತಾ ಇದೆ. ಅಷ್ಟೊತ್ತಿಗೆ ನೆಲ ಒರೆಸ್ಕೊಬಿಡೋಣ ಅಂತೇಳಿ ನೆಲನೂ ಕೂಡ ಒರೆಸ್ಕೊತಾ ಇದ್ದೀನಿ. ಎಲ್ಲ ಆಯಿತು. ನಮ್ಮನೆಯವ್ರು ತಿಂಡಿಗೆ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಅವರು ತಿಂಡಿಗೆ ಬರಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಪಡ್ಡು ಹೊಯ್ಕೊಂಡೆ. ಅಷ್ಟೊತ್ತಿಗೆ ನಮ್ಮನೆಯವರು ಕೂಡ ಬಂದರು. ಆಮೇಲೆ ನಂದು ಸ್ನಾನ ಆಗಿ ಎಲ್ಲ ರೆಡಿ ಆದೆ. ನಮ್ಮ ಮನೆಯವ್ರು ಹೇಳಿದರು ನೀನು ರೆಡಿಯಾಗಿರು ಅಂತ. ಸ್ವಲ್ಪ ಬ್ಯಾಂಕಿಗೆ ಹೋಗೋದಿತ್ತು, ಯಾಕಂದರೆ ಲಾಕರ್ಗೆ ಹೋಗೋದಿತ್ತು. ಲಾಕರಿಗೆ ಹೋಗೋಕ್ಕೆ ಆಗಿರಲಿಲ್ಲ ಜ್ಯುವೆಲ್ರಿ ಎಲ್ಲ ತರೋದಕ್ಕೆ ಅಂತ. ನಾನು ಯಾವಾಗಲೂ ಹಾಗೆ ಫಂಕ್ಷನ್ ಹಿಂದಿನ ದಿನ ಇಲ್ಲ ಫಂಕ್ಷನ್ ದಿನ ತರ್ಕೊಳ್ಳೋದು, ಅದು ಮುಗಿತಿದ್ದಂಗೆ ಹೋಗಿ ಅವತ್ತೇ ನೆಕ್ಸ್ಟ್ ಡೇ ಇಟ್ಟು ಬರೋದು, ಆ ಥರ ಆಗುತ್ತೆ. ಇವತ್ತು ಅಷ್ಟೇ ಹೋಗೋಕ್ಕೆ ಆಗಿರಲಿಲ್ಲ, ಹಾಗಾಗಿ ಇವತ್ತು ಹೋಗೋಣ ಅಂತ ನಮ್ಮ ಮನೆಯವರು ಈಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾನು ರೆಡಿಯಾಗಿ ಏನು ಹೋಗಿರಲಿಲ್ಲ, ತಲೆ ಸ್ನಾನ ಮಾಡಿದ್ದೆ. ತಲೆ ಕೂಡ ಅಷ್ಟು ಚೆನ್ನಾಗಿ ಒಣಗಿರಲಿಲ್ಲ. ನಮ್ಮನೆಯವ್ರು ಬಂದರು, ಜಸ್ಟ್ ಸೀರೆ ಒಂದು ಉಟ್ಕೊಂಡ್ಬಿಡ್ತೀನಿ, ಅದು ಲೇಟ್ ಆಗುತ್ತೆ ಅಲ್ವಾ, ಅದು ಉಟ್ಕೊತೀನಿ ಅಂತ ಹೇಳಿ ಸೀರೆ ಒಂದು ಉಟ್ಕೊಂಡು ಹಾಗೆ ಬ್ಯಾಂಕಿಗೆ ಹೋಗಿ ಬಂದ್ವಿ. ಇವಾಗ ನಮ್ಮನೆಯವ್ರು ಸ್ನಾನ ಮಾಡ್ತಾ ಇದ್ದಾರೆ, ನಾನು ರೆಡಿ ಆಗ್ತಾ ಇದ್ದೀನಿ. ಅವ್ರು ಅಲ್ಲೇ ಮದುವೆ ಮನೆಯಲ್ಲೇ ತಿಂಡಿ ತಿನ್ಕೊಂಡು ಬಂದಿದ್ರಂತೆ. ಮದುವೆ ಮನೆ ಆಗಿ ಆಲ್ರೆಡಿ 8 ಡೇಸ್ ಆಗೋಯ್ತು. ಆಮೇಲೆ ನಾನು ವೀಡಿಯೋನ ಹಾಕ್ತಾಯಿದ್ದೀನಿ. ಯಾವತ್ತು ಏನೇನು ತಿಂಡಿ ತಿಂದರು ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರು ಒಂದು ವಾರ ದಿನ ಬೆಳಗ್ಗೆ ಅಲ್ಲೇ ಹೋಗ್ತಾಯಿದ್ರು ತಿಂಡಿಗೆ. ಕಳಿಸಿದ್ವಿ, ಟ್ಯೂಷನಿಗೆ ಹೋಗಿ ಬಂದ. 9:30ಗೆ ಬನ್ನಿ ಅಂತ ಫೋನ್ ಬಂದಿತ್ತು. ನೇಲ್ ಪಾಲಿಶ್ ಹಚ್ಚಿಲ್ಲ, ಇನ್ನೂ ಸುಮಾರು ದಿನ ಫಂಕ್ಷನ್ ಇದ್ದಾವಲ್ಲ, ಅದಕ್ಕೆ ಇವತ್ತು ಹಚ್ಚೋದು ಬೇಡ ಅಂತ ಹಚ್ಚಿಲ್ಲ. ರೆಡಿ ಆದ್ವಿ. ಚಿನ್ನಿ ಟ್ರೈನ್ ಇವತ್ತು ಬೇಗ ಹೋಗ್ತಾ ಇದೆ. ಈಗ ಫೋನ್ ಮಾಡಿದಾಗ ಇವರು ಹತ್ತಿರ ತುಮಕೂರು ಹತ್ರ ಇದ್ದೀನಿ ಅಂತ ಹೇಳಿದ್ರು. ಈಗ ಟೈಮ್ ಅದು 11:20 ಆಯಿತು. ನಾನು ಅದೇ ಸ್ವಲ್ಪ ಬ್ಯಾಂಕಿಗೆ ಹೋಗೋದಿತ್ತು, ಅಲ್ಲಿಗೆ ಹೋಗಿ ಎಲ್ಲ ಬಂದು ರೆಡಿ ಆದ. ಅಷ್ಟೊತ್ತಿಗೆ ಶ್ರೈನು 11 ಕಾಲಿಗೆ ಬಂದ. ಶ್ರೈದು ಒಂದು ಪ್ಯಾಂಟ್ ಕಳೆದೋಗಿದೆ ಅಂತ ಅದನ್ನು ಬೆಳಗ್ಗೆ ಅವಾಗಿಂದ ಹೇಳ್ತಾ ಇದ್ದೀನಿ, ಮಡಚಿ ಎಲ್ಲ ಒಂದು ಕಡೆ ಇಟ್ಟಿದ್ದೀನಿ, ಹುಡುಕಿ ಅಂದರೆ ಇಬ್ಬರಿಗೂ ಹುಡುಕಷ್ಟು ಪೇಷನ್ಸ್ ಇಲ್ಲ. ನಾನು ಹೇಳಿದ್ರೆ ಬೈತಾರೆ, ಅದಕ್ಕೆ ಏನಾರು ಮಾಡ್ಕೊಟ್ರೆ ಅಂತ ಸುಮ್ಮನಾದೆ. ನಾನು ಒಂದು ಪ್ಯಾಂಟು ಟೀ ಶರ್ಟ್ ಎಲ್ಲ ತೆಗೆದಿಟ್ಟಿದ್ದೀನಿ, ಅದು ಬೇಡ ಅಂತೆ. ಈಗಿಬ್ಬರು ಸೇರಿ ಆ ಪ್ಯಾಂಟ್ ಹುಡುಕ್ತಾ ಇದ್ದಾರೆ. ಹೋಗೋಣ ಅಂದರೆ ಇವತ್ತು ಬಳೆ ಶಾಸ್ತ್ರ ಇದೆ, ಹಾಗಾಗಿ ಹೋಗ್ತಾ ಇದ್ವಿ. ವಿಡಿಯೋ ಮಾಡ್ತೀನೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ಹಸಿರು ಕಲರೇ ಇದೆ ಇದು, ಅಂದರೆ ಡಬಲ್ ಶೇಡ್ ಥರ ಇದೆ, ಹಾಗಾಗಿ ನೋಡೋಣ ಅಂತ ಇದೇ ಹಸಿರು ಸೀರೆನ ಉಟ್ಟಿದ್ದೀನಿ. ಹೋಗಿ ಊಟ ಮಾಡಿ ಹಾಗೆ ಬರೋದು. ನಾಳೆ ಮೆಹಂದಿ ಇದೆಯಾ ಸಂಜೆ, ನಮಗೆ ನಾಳೆ ಸಂಜೆಗೆ ಒಂದು ರಿಸೆಪ್ಷನ್ ಕೂಡ ಇದೆ. ನನಗೆ ನಮ್ಮನೆಯವ್ರಿಗೆ ಹತ್ತಿರ ಸಂಬಂಧ ನನಗೆ ತುಂಬ ಬೇಕಾದವರು. ನಾವು ಅಲ್ಲಿಗೂ ಹೋಗಬೇಕಾಗಿತ್ತು. ಇವತ್ತು ಅಲ್ಲಿನೂ ದೇವ ಕಾರ್ಯ ಇದೆ, ಅಲ್ಲೂ ಕರೆದಿದ್ದಾರೆ, ಅಲ್ಲಿಗೆ ಹೋಗೋಕ್ಕಾಗಲ್ಲ, ಇಲ್ಲಿಗೆ ಹೋಗ್ತೀವಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದರೆ ಈ ಡೇಟಲ್ಲಿ ವೀಡಿಯೋ ಬರೋದು ಲೇಟ್ ಆಗುತ್ತೆ. ಡೇಟ್ 6, 7, 8 ಎಲ್ಲ ತುಂಬ ಮದುವೆಗಳು ಇದಿದೆ. ವೀಡಿಯೋ ಬರೋದು ತುಂಬ ಲೇಟ್ ಆಗುತ್ತೆ. ಸಾರಿ, ಏನೋ ಅನ್ಕೋಬೇಡಿ, ಯಾಕಂದರೆ ನಂಗೆ ಎಡಿಟ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಮತ್ತು ಹಳೇದೊಂದಷ್ಟು ವೀಡಿಯೋಗಳು ಒಂದು ವಾರದಿರುತ್ತಲ್ವ, ಹಾಗಾಗಿ ಸ್ವಲ್ಪ ಲೇಟಾಗಿ ಬರುತ್ತೆ. ನೋಡೋಣ ಹೆಂಗೆ ಬರುತ್ತೋ ಹಂಗೆ ಅಡ್ಜಸ್ಟ್ ಮಾಡಿ ಹಾಕ್ತೀನಿ. ನನಗೆ ತುಂಬ ಮದುವೆಗಳು ಇದ್ದಾವೆ, ತುಂಬ ಫಂಕ್ಷನ್ ಇದ್ದಾವೆ, ಒಂದು 15 ತನಕ. ಗಾಡ್ ಬ್ಲೆಸ್ ಯು. ಹಾಗಾಗಿ ಈ ವಿಡಿಯೋ ಹೆಂಗೆ ಎಡಿಟ್ ಮಾಡ್ತೀನೋ, ಹೆಂಗೆ ಹಾಕ್ತೀನೋ, ಒಂದೊಂದು ದಿನ ಸ್ಕಿಪ್ ಆಗುತ್ತೋ ಏನೋ ಅನ್ನೋದು ನನಗೂ ಗೊತ್ತಿಲ್ಲ. ನೋಡೋಣ. ಈಗ ಅದೇ ಬಳೆ ಶಾಸ್ತ್ರಕ್ಕೆ ಹೋಗಿ ಬರೋಣ. ಯಾಕೋ ಮಗ
ಶ್ರೇಯು ಮಂಚದ ಮೇಲೆ ಎಲ್ಲ ಹರಡ್ಕೊಂಡು ಹಾಗೆ ಇಟ್ಕೊಂಡಿದ್ದೀನಿ, ಬಂದೆಲ್ಲ ತೆಗಿಯೋಣ ಅಂತ ಸುಮ್ಮನಾದೆ. ಬಳೆ ಹಸಿರು ಬಳೆ ಹಾಕ್ಕೊಂಡೆ. ಅವತ್ತು ಹೋದ್ಸಲ ಮದುವೆ ಮನೇಲಿ ಹಸಿರು ಬಳೆ ಇಡ್ತಿದ್ರಲ್ವ, ಇವತ್ತು ಅದಕ್ಕೆ ಹಸಿರು ಬಳೆನ ಇಟ್ಕೊಂಡಿದ್ದೀನಿ. ಅದರ ಸೈಜ್ ಸ್ವಲ್ಪ ದೊಡ್ಡ ಆಗಿಬಿಟ್ಟಿದೆ, ಒಂಚೂರು ಸಣ್ಣ ಸೈಜ್ ತೊಗೋಬೇಕಾಗಿತ್ತು. ಮತ್ತು ನಾನು ಅಲ್ಲಿ ಕೇಳೋಕ್ಕೆ ಮಾಡೋಕ್ಕೆ ಹೋಗಿಲ್ಲ, ಅವ್ರು ಇಟ್ಟರ ಸುಮ್ಮನೆ ಇಟ್ಟರೆ ನನಗೆ ಬಂದೆ. ಅಪ್ಪ ಮಗನ ಜಗಳ ನಡೀತಾರೆ. ನಾನು ಹೋದರೆ ನಾನು ಸ್ವಲ್ಪ ಟೋನ್ ದೊಡ್ಡ ಮಾಡ್ತೀನಿ, ನಾನು ಮಾತಾಡದೆ ಹಾಗೆ, ನೀನು ಜಗಳ ಮಾಡ್ತೀಯ ಅಂತ. ಅದಕ್ಕೆ ನಾನು ಸಾಹಸಕ್ಕೆ ಹೋಗಿಲ್ಲ, ನಾನು ಪಾಡಿ ನಾನು ಇಲ್ಲೇ ಇದ್ದೀನಿ, ನಾನು ಹೋಗಿಲ್ಲ, ಏನಾದ್ರು ಮಾಡ್ಕೊಂಡ್ಲಿ ಅಂತ. ಹೆಣ್ಮಕ್ಳೇ ಬೇಗ ರೆಡಿ ಆಗ್ತಾರೆ, ಗಂಡು ಮಕ್ಕಳೇ ರೆಡಿ ಆಗಲ್ಲ. ನಮ್ಮ ಶ್ರೇಯು ತುಂಬ ಚೊರೆ ಒಂಥರ, ಅವ್ನು ಹೇಳಿದ್ದೇ ಆಗಬೇಕು. ನಾನು ತೆಗೆದಿಟ್ಟಿದ್ದು ಈಗ ಯಾವುದೂ ಇಲ್ಲ ಅನ್ಸುತ್ತೆ, ಯಾವುದೋ ಬೇರೆ ಬೇರೆ ಹಾಕ್ಕೊಂಡಿದ್ದಾನೆ ಅನ್ಸುತ್ತೆ. ಅವನಿಗೇನಾಗ್ತಾ ಅವ್ನ ಡ್ಯಾಡಿದು ಟೀ ಶರ್ಟ್ ಆಗುತ್ತೆ, ಪ್ಯಾಂಟ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ನಾನು ಒಂದು ಪ್ಯಾಂಟ್ ಇಟ್ಟಿದ್ದೆ, ಅದು ಇವ್ರದ್ದು ನಂದು ಅಂದರು. ನೋಡಿದ್ರೆ ಸ್ವಲ್ಪ ಸಣ್ಣ ಇತ್ತು. ಇಬ್ಬರದು ಕನ್ಫ್ಯೂಸ್ ಆಗುತ್ತೆ, ಒಂದು ವಯಸ್ಸಿಗೆ ಬಂದಮೇಲೆ ನೋಡಿ ಮಕ್ಳದ್ದು ಎಷ್ಟು ಕನ್ಫ್ಯೂಸ್ ಆಗುತ್ತೆ ಅಂತ. ಅವ್ರ ಡ್ಯಾಡಿ ಶರ್ಟ್ಗಳು ಟೀ ಶರ್ಟು ಎಲ್ಲ ಅವನಿಗೆ ಕರೆಕ್ಟಾಗುತ್ತೆ. ಕೆಲವೊಂದೆಲ್ಲ ಅವನದೇ ನಮ್ಮ ಮನೆಯವ್ರದ್ದೇ ಕೊಡ್ತಾ ಇದ್ದಾರೆ, ಅವ್ರಿಗೆ ಚೆನ್ನಾಗಿ ಕಾಣದೇ ಇರೋದನ್ನು. ಎಂತ ಆಯ್ತಾ, ಏನಾಯ್ತು? ಎಲ್ಲ ಚೇಂಜಾ ಸಿಕ್ತಾ ಪ್ಯಾಂಟ್ ಅದು? ಮತ್ತೆ ಅದು ಇದನ್ನ ತೆಗಿರಿ, ಇದನ್ನ ಸೈಜ್ ಏನಾಯ್ತು ಹಂಗಾರ ಪ್ಯಾಂಟ್? ನಾನು ಕೊಟ್ಟಿರೋ ಟಿ ಶರ್ಟ್ ಬೇಡ ಶ್ರೇಯು, ಯಾಕೆ? ಹೋದಾಗ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಮದುಮಗಳಿಗೆ ಬಳೆನ ಇಡಿಸ್ಬಿಟ್ಟಿದ್ರು. 9:30 10 ಗಂಟೆಗೆ ಬಳೆ ಶಾಸ್ತ್ರ ಶುರು ಮಾಡಿದ್ರಂತೆ. ನಾವು ಬ್ಯಾಂಕಿಗೆ ಹೋಗಿ ಇವ್ರು ಬಂದು ಎಲ್ಲ ಹೋಗೋಷ್ಟೊತ್ತಿಗೆ ಲೇಟಾಗಿ ಹೋಗಿತ್ತು. ನಾನು ಹೋದವಳು ಬಳೆನ ಇಟ್ಕೊಂಡೆ. ಇವಾಗ ಮಕ್ಕಳಿಗೆ ಬಳೆನ ಇಡ್ತಾ ಇದ್ದಾರೆ. ಮದುಮಗಳನ್ನ ತೋರಿಸ್ತೀನಿ ನಿಮಗೆ ಯಾರು ಅಂತ. ಅವಳು ವೀಡಿಯೋ ಮಾಡ್ತಾಯಿದ್ಲು. ನಾವು ಹೋದ ತಕ್ಷಣ ಫಸ್ಟ್ ಅವಳೇ ನಮಗೆ ವೆಲ್ಕಮ್ ಮಾಡಿದ್ಲು. ನಾನು ಹೋದ ತಕ್ಷಣ ವೀಡಿಯೋನ ಮಾಡ್ಕೊಳ್ಲಿಲ್ಲ, ಇದು ಆಮೇಲೆ ನಾನೊಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಅಷ್ಟೇ. ನನಗೆ ಹೋದ ತಕ್ಷಣ ಮಾಡೋಕ್ಕೂ ಒಂಥರ ಅನಿಸುತ್ತಲ್ವ, ಹಾಗಾಗಿ ಅದೇ ಒಂಥರ ಮಜಾ. ಆ ಕಲರ್ ಇಡಿ ಈ ಕಲರ್ ಇಡಿ ಅಂತ ಹೇಳ್ತಾಯಿದ್ರು. ಇವಳೇ ರಮ್ಯಾ ಅಂತ ಮದುಮಗಳು. ಇವಳದು ಬಳೆ ಇಟ್ಟಾಗಿತ್ತು. ಅವಳು ಅಲ್ಲಿ ವೀಡಿಯೋ ಮಾಡೋದಕ್ಕೆ ಅಂತ ಬಂದಲ್ವ, ನಾನು ಒಂದು ಸ್ವಲ್ಪ ಅವಳದ್ದು ವೀಡಿಯೋನ ಮಾಡಿಕೊಂಡೆ. ತುಂಬ ಜನ ಏನು ಇರಲಿಲ್ಲ, ಮನೆಯವ್ರು ಮಾತ್ರ ಒಂದು ಸ್ವಲ್ಪ ಜನ. ಅವ್ರ ಊರು ತುಂಬ ದೊಡ್ಡ ಊರು, ಹಾಗಾಗಿ ಅವ್ರ ಊರವರೆಲ್ಲ ಇದ್ದರು. ಅಂದ್ರೂ ಮಧ್ಯಾಹ್ನ 2:30 3 ಗಂಟೆ ಆಗೇ ಹೋಯಿತು ಬಳೆ ಎಲ್ಲ ಇಡೋದು ಎಲ್ಲರಿಗೂ. ಒಬ್ಬೊಬ್ಬರೇ ಬಂದಂಗೂ ಬಳೆ ಇಟ್ಕೊಳ್ತಾ ಇದ್ದರು. ಆಮೇಲೆ ಇವ್ರು ಫೋಟೋಗ್ರಾಫರು ಎಲ್ಲರನ್ನೂ ಕರೆದ್ರು, ಬನ್ನಿ ಬಳೆ ಇಟ್ಟವರೆಲ್ಲ ಫೋಟೋ ತೆಗಿಯೋಣ ಅಂತ ಹೇಳಿ. ನಂಗೆ ಅದೊಂದು ಸ್ವಲ್ಪ ಇಷ್ಟ ಆಯಿತು. ನಮ್ಮ ಶ್ರೇಯುಗೆ ಎಷ್ಟು ಹೇಳ್ತಾ ಇದ್ದೀನಿ ಗೊತ್ತಾ, ನಂಗೆ ಒಂಚೂರು ವೀಡಿಯೋ ಮಾಡಿಕೊಡೋ, ಫೋಟೋ ಮಾಡಿ ತೆಗೆದು ಕೊಡೋ ಅಂತ ಹೇಳ್ತಾ ಇದ್ದೆ ಅವನಿಗೆ. ಅವನು ಇಲ್ಲ ಅಂತ ಇದ್ದ. ಇವ್ರ ಮನೇಲಿ ಹೂವಿನ ಗಿಡ ಅಂದರೆ ಅಷ್ಟು ಚೆನ್ನಾಗಿದ್ದಾವೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಚಪ್ರ ಹಾಕಿದ್ದಕ್ಕೆ ಅದು ಹೂವಿನ ಗಿಡ ಅಷ್ಟೊಂದು ಚೆನ್ನಾಗಾಗಿಲ್ಲ ಅಂತ ಹೇಳ್ತಾ ಇದ್ದರು. ನೆರಳು ಬಂದು ಅದು 2 ಕಲರ್ ಇದೆಯಂತೆ, ಯಾವಾಗಲೂ ಹೂ ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಈ ಥರ ಎಲ್ಲರನ್ನೂ ಕೂರಿಸಿ ಬಳೆ ಇಟ್ಟವ್ರನ್ನೆಲ್ಲ ಫೋಟೋ ತೆಗಿತಾ ಇದ್ರು. ನಾನು ಮನೆಗೆ ಬಂದೆ, ನೀವು ಫೋನ್ ಮಾಡೋದು ಫೋನ್ ಮಾಡೋಕ್ಕೆ ನೀವು ಒಬ್ಬರೇನಾ? ನಾನು ಹೇಳ್ತೀನಿ ಹಾಗೆ ಹಾಗೆ ರೀ. ಇದು ಮದುಮಗಳ ಅಪ್ಪ ಅಮ್ಮ ಮತ್ತು ಅಣ್ಣ, ಅವರಿಬ್ಬರು ಟ್ವಿನ್ಸು. ಅವನ ಅಣ್ಣ ಅಂದರೆ 2 ನಿಮಿಷ 3 ನಿಮಿಷ ಅದ್ದ ಅಣ್ಣ ಅವನು.
ಅವರೆಲ್ಲ ಫೋಟೋ ತೆಗೆಸ್ಕೊತಾ ಇದ್ರು, ನಾವು ಕೂಡ ಹಾಗೆ ನೋಡ್ತಾ ಇದ್ವಿ. ಮತ್ತು ಅವಳದ್ದು ಸುಮಾರೆಲ್ಲ ಫೋಟೋಸ್ನ ತೆಗಿತಾ ಇದ್ದರು ಇಲ್ಲೆಲ್ಲ ಕೂರಿಸ್ಬಿಟ್ಟು. ಇದಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅವರೆಲ್ಲ ಫೋಟೋ ತೆಗಿತಾ ಇದ್ದಲ್ವ, ನಾನು ಒಂದು ಸ್ವಲ್ಪ ಹಾಗೆ ವೀಡಿಯೋನ ಕೂಡ ಮಾಡಿಕೊಂಡೆ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಿಗೆ ಇದನ್ನು ವೀಡಿಯೋನು ಕೂಡ ಪೋಸ್ಟ್ ಮಾಡಿದ್ದೆ. ಯೂಟ್ಯೂಬಲ್ಲಿ ಹಾಕೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ. ಸೊಸೆ ಬಳೆ ಶಾಸ್ತ್ರ ಅಂತ ಒಂದು ಸ್ಟೇಟಸ್ ಹಾಕಿದೆ. ನಮ್ಮ ಹುಡುಗಿಯಲ್ಲಿ ಬಿಟ್ಟು ಬಂದೆ ಮದುವೆ ಹೋಗಿ ಇದು ಕರ್ಜಿಕಾಯಿ ಮಾಡೋದು ಅಂತ ಉದ್ದನ್ನ ಬೇಯಿಸ್ತಾರಂತೆ, ಆ ಶಾಸ್ತ್ರ ನಡೀತಾ ಇದೆ. ನನಗೂ ಅಷ್ಟೊಂದು ಈ ಕಡೆ ಶಾಸ್ತ್ರಗಳು ಗೊತ್ತಿಲ್ಲ. ನಮ್ಮಲ್ಲೆಲ್ಲ ಈ ಶಾಸ್ತ್ರಗಳು ಇಲ್ಲ. ನಾನು ಹಾಗೆ ರಾ ಕ್ಲಿಪ್ಪಿಂಗ್ನ ಹಾಕಿರ್ತೀನಿ. ಮದುವೆ ಮನೆ ಸಂಭ್ರಮ ಶುರು ಆಗಿದೆ. ಇವತ್ತು ಬಳೆ ಶಾಸ್ತ್ರದ ವೀಡಿಯೋ ಹಾಕಿದ್ದೀನಿ. ನಾಳೆ ಇನ್ಯಾವ್ಯಾವ ವೀಡಿಯೋ ಬರುತ್ತೋ ಕಾಯ್ತಾ ಇರಿ. ಎಲ್ಲ ವೀಡಿಯೋಗಳನ್ನೂ ಹಾಕ್ತಾ ಬರ್ತೀನಿ. ದೊಡ್ಡಮ್ಮ ಚೆನ್ನಾಗಿರ್ತಾ ಇದ್ರಲ್ಲ. ಹಿಡಿಲಿಲ್ಲ ಯಾಕೆ ಮೆಲ್ಲಕ ತುಂಬಲ್ಲ ಅಲ್ಲ ನಾವೆಲ್ಲ ತುಂಬದ ಕರಿ ಏನತ್ಲಗೆ